ಕ್ಯಾಬಿನೆಟ್ಟಲ್ಲಿ ಯಾರು ಇರ್ತಾರೆ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ಈ ಮಧ್ಯೆ ಪರಮೇಶ್ವರ್ ಅವರನ್ನ DCM ಮಾಡಿ ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. CM ಸ್ಥಾನ ಅಂತೂ ಸಿಗಲಿಲ್ಲ, ಅಟ್ಲೀಸ್ಟ್ ಅವರನ್ನು ಉಪಮುಖ್ಯಮಂತ್ರಿ ಆದರೂ ಮಾಡಿ ಅಂತ ಅವರ ಅಭಿಮಾನಿಗಳು ಮಠಾಧೀಶರು ಆಗ್ರಹಿಸ್ತಾ ಇದ್ದಾರೆ. ಪರಮೇಶ್ವರ್ ಅವರ ಪರವಾಗಿ ರುದ್ರಮುನಿ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಕರ್ನಾಟಕ ಯುವ ಮಠಾಧಿಪತಿಗಳ ವೇದಿಕೆಯ ಅಧ್ಯಕ್ಷರು ಪರಮೇಶ್ವರನ್ನ DCM ಮಾಡಿ ಮತ್ತು ತಿಪ್ಟೂರು MLA ಷಡಕ್ಷರಿ ಅವರಿಗೆ ಮಂತ್ರಿ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲೂ ಈ ಕ್ಯಾಂಪೇನ್ ನಡೀತಾ ಇದೆ. ದಲಿತ ನಾಯಕನಿಗೆ CM ಪೋಸ್ಟ್ ಸಿಕ್ಕಿಲ್ಲ, ಅಟ್ಲೀಸ್ಟ್ DCM ಆದರೂ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ, ಹೋಮ್ ಮಿನಿಸ್ಟ್ರಿ ಅವರಿಗೆ ಕೊಡಿ, ಗೃಹ ಸಚಿವರಾಗಬೇಕು ಅವರು ಅನ್ನೋ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ. ಜೊತೆಗೆ ಸ್ವಾಮೀಜಿಗಳು, ಅವರ ಬೆಂಬಲಿಗರು ಇವರೆಲ್ಲರೂ ಅದನ್ನೇ ಮಾತನಾಡ್ತಿದ್ದಾರೆ. DCM ಮಾಡಿ ಅಂತ. ಪರಮೇಶ್ವರ್ ಮೈತ್ರಿ ಸರ್ಕಾರದಲ್ಲಿ DCM ಆಗಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ರು. ಇಲ್ಲೂ ಕೂಡ ಹಂಗೆ ಆಗಲಿ ಅನ್ನೋ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ನಮಗೆ ಆತ್ಮೀಯರಾಗಿರುವಂತಹ ಹಿರಿಯ ಮುತ್ಸದ್ದಿಗಳಾಗಿ, ಗೃಹ ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಅವರಿಗೂ ಸಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಉತ್ತಮವಾಗಿರ್ತಕ್ಕಂಥ ಹುದ್ದೆಯನ್ನು ಅವರಿಗೆ ನೀಡುವುದರ ಮುಖಾಂತರ ಅವರ ಗೌರವಕ್ಕೆ ಒಂದು ಬೆಲೆಯನ್ನು ತಂದುಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.